ದೇವರಾಜರಸು ನನಗೆ ಉದಾ ಬಂಗಾರಪ್ಪನವರ ಮೊನ್ನೆ ಇದಕ್ಕೆ ಹೋದಾಗ ಬೈಕ್ ಬಂದ್ಬಿಟ್ಟ ಒಂದು ಜನಕ್ಕೆ. ದೇವರಾಜ ಅರಸರು ಭೂ ಸುಧಾರಣೆ ಕಾಯ್ದೆ ತಂದ ಹಿನ್ನೆಲೆಯಲ್ಲಿ ಇವತ್ತು ಸೌತ್ ಕೇಂದ್ರ, ನಾರ್ತ್ ಕೇಂದ್ರ, ಶಿವಮೊಗ್ಗ ಹೆಚ್ಚು ಭೂಮಿ ದೊರಕಿರ್ತಕ್ಕಂಥದ್ದೇ ಈಡಿ ಸಮುದಾಯಕ್ಕೆ. ಅವರು ಆಗ ಭೂ ಸುಧಾರಣೆ ಕಾಯ್ದೆ ಏನಿತ್ತು, ನಮ್ಮ ಭಾಗದಲ್ಲೆಲ್ಲ ಒಂದು ತಾಲೂಕು ಒಂದೊಂದು ಭೂನ್ಯಾಯ ಮಂಡಳಿಗಳು, ಆಗ ಒಂದೊಂದು ಹೋಬಳಿಗೆ ಒಂದೊಂದು ಭೂನ್ಯಾಯ ಮಂಡಳಿಗಳನ್ನ ಅಲ್ಲೆಲ್ಲ ಮಾಡಿ ಎಲ್ಲ ಜನರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನ ಸುಬ್ಬಯ್ಯ ಶೆಟ್ಟರು ಸಚಿವರಾಗಿ ಮಾಡಿಸಿದ್ರು ದೇವರಾಜ ಅರಸು. ಅವರೆಲ್ಲ ಫಲಾನುಭವಿಗಳು. ಭೂಮಿ ಕಳ್ಕೊಂಡವ್ರು ಯಾರಪ್ಪ ಅಂದ್ರೆ ಅಲ್ಲಿ ಬಂಟರು, ಜೈನರು, ಬ್ರಾಹ್ಮಣರು ಕಳ್ಕೊಂಡ್ರು. ಈಗ ಇವ್ರು ನಮ್ಮವ್ರು ಹೋಗಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರು. ಯಾರು ಫಲಾನುಭವಿಗಳಿದ್ದು ಯಾರು ಪಕ್ಷದ ದೃಷ್ಟಿಯಿಂದ ಯೋಚನೆ ಮಾಡಬಾರ್ದು. ನಾನು ಇದನ್ನು ವಾಸ್ತವ ಅಂಶವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇ. ನಾವೇನು ಪರ್ಮನೆಂಟ್ ಆಗಿ ನಾವು ಒಂದೇ ಪಾರ್ಟಿ ಇರ್ತೀವೋ ಹೋಗ್ತೀವೋ. ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಅವರು, ಅವ್ರ ತಂದೆಯವರು ಎಲ್ಲ ಈಗ ರಾಜಕೀಯದಲ್ಲಿ ಸೈಕಲ್ ನಡೀತಾ ಇರ್ತಾರೆ. ಅದರಿಂದ ನಾನು ಪಾರ್ಟಿ ದೃಷ್ಟಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಅದು ಇವರೇ ಯಾರು ಫಲಾನುಭವಿಗಳಾದ್ರೂ ಅವರೇ ಇವತ್ತು ಟೇಪ್ ಕಟ್ಕೊಂಡು ನಾಮ ಬರ್ಕೊಂಡು ತಿರ್ತಾರೆ ಸೌತ್ ಕೇಂದ್ರದಲ್ಲಿ. ಯಾರು ಕಾಯ್ದೆಯಿಂದ ನೊಂದಿರ್ತಾರೆ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಇದು ಯಾವ ಧರ್ಮ, ಇದು ಏನಿದು? ನಾನು ಹೇಳಿದ್ದು ಎಲ್ಲ ಕಾಂಗ್ರೆಸ್ಸಲ್ಲಿ ಇರಬೇಕು ಅಂತಕ್ಕಂಥದ್ದಲ್ಲ. ಯಾರೆಲ್ಲ ಉಪಕಾರ ಆಗಿದೆ ನಾವು ಅದನ್ನ ಸ್ಮರಣೆ ಮಾಡಿದಾಗ ಮಾತ್ರ ನಮಗೆ ಶ್ರೇಯಸ್ಸು ದೊರಕುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲ ನಂಬಿರ್ತಕ್ಕಂಥ. ಹಾಗಾಗಿ ಕೆಲವು ಅಂಶಗಳು ಅಪ್ರಸ್ತುತ ಇರಬಹುದು, ಆದರೆ ರಾಜಕೀಯವಾಗಿ ಸಂಘಟನೆ ಆಗಬೇಕು, ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು.